ಮಕ್ಕಳು ಇಲ್ಲಿ ಸ್ಕೂಲ್ ಮುಗಿಸಿ ಮತ್ತೆ ಬೇರೆ ಕಡೆಗೆ ಹೈಸ್ಕೂಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದೈತಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಮ್ಮ ಬೀಳ್ಕೊಡ ಸಂಭ್ರಮದ ಬಗ್ಗೆ ತಿಳಿಸ್ತೀನಿ. ಯಾಕಂದರೆ ಇವತ್ತು ನಮ್ಮ ಬೀಳ್ಕೊಡ ಸಂಭ್ರಮ ಇದೆ, ಅದಕ್ಕೆ ಏನೇನೆಲ್ಲ ಆಚರಿಸ್ತಾರಂತನೂ ತೋರಿಸ್ತೀನಿ ನಿಮಗೆ. ಈಗ ಹೋಗ್ತಾ ಇದ್ದೀನಿ ಶಾಲೆಗೆ, ಬನ್ನಿ ಹೋಗೋಣ. ಎಲ್ಲ ನೋಡ್ರಿ, ಸ್ವಲ್ಪ ನೋಡ್ರಿ. ಗೈಸ್, ಈಗ ಕಾರ್ಯಕ್ರಮ ಎಲ್ಲ ಜೋರಾಗಿ ನಮ್ಮ ಮುಖಂಡರು ಸಹ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಎಲ್ಲ ಮಿತ್ರರಿಗೆ ವಂದಿಸುತ್ತಾ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಏನಪ್ಪ ಅಂದರೆ ನಮ್ಮೂರಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯಲಿ ಅವಾಗ ಬೆರಳಿನಷ್ಟು ಜನರು ಮಾತ್ರ ಬರ್ತಿದ್ರು. ಎಲ್ಲ ಜನರಿಗೆ ಶಾಲೆ ಬಗ್ಗೆ ಅರಿವು ಮೂಡುವಂಥ ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಮಕ್ಕಳು ಈ ವರ್ಷದ ಒಂದು 40 ಮಕ್ಕಳು ಇಲ್ಲಿ ಸ್ಕೂಲ್ ಮುಗಿಸಿ ಮತ್ತೆ ಬೇರೆ ಕಡೆಗೆ ಹೈಸ್ಕೂಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದೈತಿ. ಅಲ್ಲಿ ಹೋಗಿ ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿ ಇನ್ನೂ ಮುಂದಕ್ಕೆ ಎತ್ತರವಾಗಿ ಬೆಳೀಲಿ ಅಂತ ಮುದ್ದು ಮಕ್ಕಳಿಗೆ ಹಾರೈಸುತ್ತೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಗೈಸ್, ನಮ್ಮ ಶಾಲೆಯ ಬೆಸ್ಟ್ ಸ್ಟೂಡೆಂಟ್ ಚೀಟಿನ ಆಯ್ಕೆ ಮಾಡ್ತಿದ್ದಾರೆ ನೋಡಿ ಗೈಸ್. ಬಾಲಕಿಯರ ವಿಭಾಗದಲ್ಲಿ ಯಾರ ಹೆಸರು ಇರ್ಬೋದು? ಇಲ್ಲಿ ಹೆಸರು ಬಂದಿರೋದು ಬೇರೆ. 2025-26ನೇ ಸಾಲಿನ ಬೆಸ್ಟ್ ಸ್ಟೂಡೆಂಟ್ ಸನ್ಮಿತಾ, 7ನೇ ತರಗತಿ ವಿದ್ಯಾರ್ಥಿನಿ. ಜೋರಾಗಿ ಚಪ್ಪಾಳೆಯೊಂದಿಗೆ ಬಾಲಿಕೆಯರಲ್ಲಿ ಸನ್ಮಿತಾ ಅಂತ ನೋಡಿ ಗೈಸ್. ಈ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅನ್ನ ನಮ್ಮ ಶಾಲೆಯ ಅಧ್ಯಕ್ಷರೇ ಕೊಡ್ತಾರ. ಜೊತೆಗೆ ವೇದಿಕೆಯ ಮೇಲಿರುವಂತಹ ಎಲ್ಲ ಮಹನೀಯರು ಆ ವಿದ್ಯಾರ್ಥಿನ ಅಭಿನಂದಿಸಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದಾರೆ. ಮಕ್ಕಳು ಜೋರಾಗಿ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಜೋರಾಗಿ ಚಪ್ಪಾಳೆ. Yedda, yedda, usti yedda, 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 yedda,